ಹಾಯ್, ಇವತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಲಿಕ್ಕೆ ಹೊರಟಿದ್ದೀವಿ. ಇಲ್ಲಿ ಒಂದು ಆನಿಯನನ್ನು ತಗೊಂಡು ಅದರಲ್ಲಿ ಪೇಂಟ್ ಹಚ್ಕೊಂಡು ಅದು ಟ್ರೇಸ್ ಮಾಡುವಂಥದ್ದು ಈಸಿಯಾಗಿ ಮಾಡೋಣ ಅಂಥೇಳಿ. ಬಟ್ ಇಲ್ಲೇನಾಗಿದೆ ಅಂತ ಹೇಳಿದರೆ ಬ್ಲೂ ಕಲರ್ ಡೆನಿಮ್ ಕ್ಲಾತ್ ಆಗಿರೋದ್ರಿಂದ ಫಸ್ಟು ವೈಟ್ ಕಲರ್ ನಾನು ಹಚ್ಕೊಳ್ಬೇಕಿತ್ತು. ಡೈರೆಕ್ಟಾಗಿ ನಾನು ಅಪ್ಲೈ ಮಾಡಿರೋದ್ರಿಂದ ಲೈಟಾಗಿ ಅದು ಕಲರ್ ಬಂದಿದೆ. ಸೊ ಅದನ್ನು ಡಾರ್ಕ್ ಮಾಡೋ ಸಲುವಾಗಿ ನಾನಿಲ್ಲಿ ಕಲರ್ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಈ ರೀಸನ್ ಅಂತ ಹೇಳಿದರೆ ಈಸಿಯಾಗಿ ಮಾಡ್ಕೊಳ್ಬಹುದು. ಈ ರೀತಿ ಪೇಂಟ್ ಹಚ್ಕೊಳ್ತಾ ಹೋದ್ರಾಯಿತು. ಇಲ್ಲಿ ಒಂದು ಫ್ಲವರ್ ಬೊಕೆಯನ್ನು ಮಾಡೋಣ ಅಂಥೇಳಿ ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ನನ್ನ ಮಗಳಿಗೆ ತುಂಬ ಇಂಟ್ರೆಸ್ಟ್, ಪೇಂಟಿಂಗ್ ಅಂದರೆ ತಾನು ಮಾಡ್ತೀನಿ ಅಂತ. ಈ ಫ್ಯಾಬ್ರಿಕ್ ಪೇಂಟಿಂಗ್ ತಾನೇ ಮಾಡ್ತೀನಿ ಅಂತ ಹಠ ಇಟ್ಕೊಂಡು ಕೂತ್ಕೊಂಡ್ಳು. ಆಮೇಲೆ ಫ್ಯಾಬ್ರಿಕ್ ಪೇಂಟನ್ನು ಫ್ಯಾಬ್ರಿಕ್ ಮೇಲೆ ಮಾಡಬೇಕಲ್ವಾ, ಅದ್ರ ಸಲುವಾಗಿ ಅವಳೇನು ಇಷ್ಟಪಟ್ಟಳು ಅಂತ ಹೇಳಿದರೆ ಪೇಪರಲ್ಲಿ ಮಾಡ್ತೀನಿ ಅಂಥೇಳಿ. ಆಮೇಲೆ ಅವಳು ಸಪ್ರೇಟ್ ಪೇಪರನ್ನು ತೊಗೊಂಡು ಅವಳು ಕೂಡ ಡ್ರಾ ಮಾಡಿದ್ಲು, ಹಾಗೆ ಪೇಂಟ್ ಮಾಡಿದ್ಲು, ಟ್ರೇಸ್ ಮಾಡಿ ಪೇಂಟ್ ಮಾಡಿದ್ಲು. ಓಕೆ, ಹಾಗೆ ನಾನು ಇಲ್ಲಿ ಫ್ಲವರನ್ನು ಡಾರ್ಕ್ ಮಾಡಿಕೊಂಡು ಗ್ರೀನ್ ಕಲರ್ ಬಡ್ಸ್ ಸ್ಟಿಕ್ಕು ಅವೆಲ್ಲವನ್ನು ಹಚ್ಕೊಂಡು ನೀಟಾಗಿ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಡೈರೆಕ್ಟ್ ಅಪ್ಲೈ ಮಾಡ್ತಾಯಿದ್ದೀನಿ. ಅಲ್ಲಿ ಬೇಸನ್ನು ಹಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ನಮ್ಮ ಜಾಸ್ತಿ ಕಲರ್ ಹೋಗಲ್ಲ ಮತ್ತು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದು ಓಲ್ಡು ಕ್ಲಾತ್ ಆಗಿರೋದ್ರಿಂದ ನನ್ನ ಮಗಳು ಯೂಸ್ ಮಾಡ್ತಾ ಇಲ್ಲ ಈ ಕ್ಲಾತು. ಯಾಕಂತ ಹೇಳಿದರೆ ಪಾಕೆಟ್ ಇದೆ ಅಂಥೇಳಿ. ಚಿಕ್ಕ ಇರುವಾಗ ಪಾಕೆಟ್ ಇರೋ ಶರ್ಟ್ ಬೇಕಂದ್ಲು, ಅದಕ್ಕೋಸ್ಕರ ತಂದ್ವಿ. ಸ್ವಲ್ಪ ದಿನ ಹಾಕ್ಕೊಂಡ್ಲು, ಆಮೇಲೆ ಬೇಡವೇ ಬೇಡ ಅಂತ ಕೂತ್ಲು. ಈಗ ರೀಯೂಸ್ ಮಾಡೋಣ, ಇದರಿಂದ ಏನಾದರೂ ಫ್ಯಾಷನಬಲ್ ಆಗಿ ಟಾಪ್ ಮಾಡೋಣ ಅಂತ ಹೇಳ್ಕೊಂಡು ಫಸ್ಟು ನಾನು ಈ ರೀತಿ ಪೇಂಟಿಂಗ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಬೋವನ್ನು ಮಾಡೋಕ್ಕೋಸ್ಕರ ಅಲ್ಲಿ ವೈಟ್ ಪೇಂಟ್ ಹಚ್ತಾ ಇದ್ದೇನೆ. ರೀಸನ್ ಅಂತ ಹೇಳಿದರೆ ಆಗಲೇ ಹೇಳಿದ್ದೀನಿ, ಬೇಸ್ ಹಚ್ಕೊಂಡಿದ್ರೆ ನೀಟಾಗಿ ಕಲರಿಂಗ್ ಬರುತ್ತೆ ಅಂತ ಹೇಳಿ. ಸೊ ವೈಟ್ ಕಲರನ್ನು ಹಚ್ಕೊಳ್ತಾ ಇದ್ದೇನೆ. ವೈಟ್ ಕಲರ್ ಹಾಕಿದ ಮೇಲೆ ನಮ್ಗೆ ಬೇಕಾದ ಕಲರನ್ನು ನಾವು ಅಪ್ಲೈ ಮಾಡ್ಬೋದು, ಆದಮೇಲೆ ಈಸಿಯಾಗಿ ಬರುತ್ತೆ. ಜೊತೆಗೆ ಈ ಫ್ಲವರು ಔಟ್ಲೈನನ್ನು ಹಚ್ಕೊಂಡೆ. ಫಸ್ಟ್ ಬ್ಲ್ಯಾಕ್ ಕಲರ್ ಔಟ್ಲೈನನ್ನು ಹಾಕ್ಕೊಂಡೆ. ಇನ್ನೊಂದು ಸ್ಪೆಷಲ್ ಅಂತ ಹೇಳಿದರೆ 3D ಕಲರ್ಸ್, ಗೋಲ್ಡನ್ ಕಲರ್ಸ್ ಬರುತ್ತೆ, ಬೇಕಾದ ಕಲರ್ಸ್ ಸಿಗುತ್ತೆ ಔಟ್ಲೈನ್ ಹಾಕ್ಕೊಳ್ಳಿಕ್ಕೆ. ಈಸಿಯಾಗಿ ನಾವು ಹೇಗೆ ಮೆಹಂದಿ ಹಾಕ್ತೀವೋ ಹಾಗೆ ಹಾಕ್ಕೊಳ್ತಾ ಹೋಗ್ಬೋದು. ಒಂದು ವೇಳೆ ನೀವು ಬ್ರಷ್ ಹಿಡಿದು ಪೇಂಟ್ ಮಾಡಿ ಅಭ್ಯಾಸ ಇದೆ ಅಂತ ಹೇಳಿದರೆ ಇದೇ ರೀತಿಯಲ್ಲಿ ಔಟ್ಲೈನ್ ಹಾಕ್ಕೊಳ್ಬೋದು ಡೈರೆಕ್ಟ್ ಬ್ರಷಿಂದ. ತುಂಬ ಯೂನಿಕ್ ಆಗಿರುತ್ತೆ, ತುಂಬ ಬ್ಯೂಟಿಫುಲ್ ಬರುತ್ತೆ. ತುಂಬ ಕೋರ್ಸ್ ಮಾಡಬೇಕು ಅಂತ ಏನೂ ಇಲ್ಲ. ಬಟ್ ನನಗೆ ಪೇಂಟಿಂಗಲ್ಲಿ ತುಂಬ ಆಸಕ್ತಿ ಇದೆ, ಅದಕ್ಕೋಸ್ಕರ ನಾನು ಆರಾಮಾಗಿ ಇವೆಲ್ಲವನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೂ ಪೇಂಟಿಂಗಲ್ಲಿ ನಾಲೇಜೇ ಇಲ್ಲ ಅಂತ ಹೇಳೋರು ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು. ಹೇಗೆ ಅಂತ ಕೇಳಿ, ಆವಾಗ ನಾನು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಕೊಡ್ತೀನಿ, ಇಲ್ಲ ಅಂದರೆ ಬೇಡ ಬಿಡಿ. ಹಾಗೆ ನಾನಿಲ್ಲಿ ಬಡ್ಸ್ ಇದ್ದಾವಲ್ಲ, ಅಲ್ಲಿ ಕೆಳಗಡೆ ಎಲ್ಲ ಸ್ಟಿಕ್ಕಿಗೆಲ್ಲ ಔಟ್ಲೈನ್ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಅಲ್ಲಿ ವೈಟ್ ಕಲರ್ ಕಾಣ್ತಾ ಇದೆಯಲ್ಲ, ಬೋ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ. ಯಾಕೋ ಸಣ್ಣ ಕಾಣಿಸ್ತಾ ಇತ್ತು, ಅದನ್ನು ಕೂಡ ನಾನು ಸ್ವಲ್ಪ ಬಿಗ್ ಸೈಜಲ್ಲಿ ಮಾಡಿಕೊಂಡೆ. ಹಾಗೆ ಆ್ಯಕ್ಚುಲಿ ಪೇಂಟಿಂಗ್ ತುಂಬ ಈಸಿ, ತುಂಬ ಅಂದರೆ ತುಂಬ ಈಸಿ. ಡ್ರಾ ಮಾಡಬೇಕು, ನಮಗೀಗ ಏನು ಡ್ರಾಯಿಂಗ್ ಕಲೆನೇ ಇರಬೇಕು, ಡ್ರಾಯಿಂಗ್ ಮಾಡಿ ಅಭ್ಯಾಸ ಇರಬೇಕು ಅಂತ ಏನಿಲ್ಲ. ಈಗ ರೆಡಿಮೇಡ್ ಟ್ರೇಸಿಂಗ್ ಎಲ್ಲ ಸಿಗ್ತದಲ್ಲ, ಹಾಗಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಫಿನಿಶಿಂಗ್ ಬಂತು. ತುಂಬ ನನ್ನ ಜೊತೆಗೆ ನನ್ನ ಮಗಳು ಕೂಡ ಎಂಜಾಯ್ ಮಾಡಿದ್ಲು, ಮಸ್ತ್ ಎಂಜಾಯ್ ಮಾಡಿದ್ಲು. ಪೇಂಟಿಂಗ್ ಕಲರಿಂಗ್ ಅಂದರೆ ಯಾರಿಗಿಷ್ಟ ಇಲ್ಲ ಅಲ್ವಾ. ಇನ್ನೂ ಪೇಂಟಿಂಗ್ ನಡೀತಾ ಇದೆ. ಹಾಗೆ ಈ ಬಡ್ಸ್ಗಳು ಈ ರೀತಿಯಲ್ಲಿ ಬ್ಯೂಟಿಫುಲ್ಲಾಗಿ ಬಂದಿದೆ. ಈಗ ಬೇಕಾದ ರೀತಿಯಲ್ಲಿ ಕೋರ್ಸ್ಗಳು ನಿಮಗೆ ಆನ್ಲೈನಲ್ಲಿ ಸಿಗ್ತಾ ಇದೆ. ಈಸಿಯಾಗಿ ಮಾಡ್ತೀವಿ ಅಂದರೆ ನೀವೇ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳಿದರೆ ಸ್ವಲ್ಪ ಕಲರ್ ನಾಲೆಜ್ ಇದ್ದರೆ ಓಕೆ. ಯಾವ ಕಲರ್ ಯಾವ ಮಿಕ್ಸ್ ಮಾಡಿದರೆ ಯಾವುದು ಬರುತ್ತೆ ಅನ್ನೋದಾದರೆ ಗೂಗಲಲ್ಲೇ ಸಿಕ್ಬಿಡುತ್ತೆ. ಅಷ್ಟೊಂದು ಕಷ್ಟಪಡಬೇಕಂತಿಲ್ಲ, ಕನ್ಫ್ಯೂಸ್ ಮಾಡಬೇಕು ಅಂತ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ಆಲ್ರೆಡಿ ಆ ಮಿಕ್ಸಿಂಗ್ ಕಲರ್ ಕೂಡ ರೆಡಿಯಾಗಿ ಸಿಗುತ್ತೆ. ಫ್ಯಾಬ್ರಿಕ್ ಪೇಂಟಿಂಗ್ ಅಂತೂ ಡೈರೆಕ್ಟಾಗಿ ಅಪ್ಲೈ ಆಗುವಂತಹದ್ದನ್ನು ಬೇಕಾದ ರೀತಿ ಕಲರಲ್ಲಿ ಸಿಗುತ್ತೆ, ಅದನ್ನು ಕೂಡ ಬೈ ಮಾಡ್ಬೋದು. ತುಂಬ 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 ಬ್ಯೂಟಿಫುಲ್ಲಾಗಿ ಬರುತ್ತೆ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ
ನೀವು ಹೇಗೆ ಬ್ಲೌಸ್ ನೆಕ್ಗಳಿಗೆ ಎಂಬ್ರಾಯ್ಡರಿಯನ್ನು ಮಾಡಿಸ್ತೀರೋ ಅದನ್ನೇ ನಾನು ಪೇಂಟಿಂಗಲ್ಲಿ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದರೆ ಈಗ ನೀವೇನಾದರೂ ಪೇಂಟಿಂಗ್ ವರ್ಕು ಏನಾದರೂ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂದರೆ ಖಂಡಿತವಾಗಿ ಹಿಂದೆ ಮುಂದೆ ಯೋಚನೆ ಮಾಡ್ತೇನೆ ಮಾಡಿ. ಯಾಕಂತ ಕೇಳಿದರೆ ಎಲ್ಲ ರೀತಿಯಲ್ಲೂ ಬಟ್ಟೆಯಲ್ಲೂ ಟೀ ಶರ್ಟ್ಸು, ಕುರ್ತಾ ಸೆಟ್ ಎಲ್ಲದರ ಮೇಲೂ ಮಾಡಿದರೂ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಜೊತೆಗೆ ಎಂಬ್ರಾಯ್ಡ್ರಿ ಬದಲಾಗಿ ಪೇಂಟಿಂಗನ್ನು ಮಾಡಿ ಅದಕ್ಕೆ ನಾವು ಕುಂದನನ್ನು ಹಚ್ಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿರುವಂತಹ ನೆಕ್ ಡಿಸೈನ್ ರೆಡಿ ಆಗುತ್ತೆ. ಅದು ಕೂಡ ನಿಮ್ಮ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈಗ ನಮ್ಮ ಫ್ಲವರ್ ರೀಯೂಸೇಬಲ್ ಕ್ಲಾತ್, ಈಗ ಆಲ್ರೆಡಿ ಇವಳು ಬೇಡ ಅಂತ ತನಗೆ ಇಷ್ಟ ಇಲ್ಲ ಅಂತ ತೆಗೆದಿರೋ ಈ ಕ್ಲಾತನ್ನು ನಾನು ರೀಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಔಟ್ಪುಟ್ ಹೇಗೆ ಬರುತ್ತೆ ನೋಡೋಣ. ಓಕೆ, ಹಾಂ, ಈಗ ಬಂದುಬಿಟ್ಟು ಔಟ್ಲೈನನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ಆನಿಯನ್ ಏನು ಪೆಟಲ್ಸ್ ಹೇಗೆ ಬರುತ್ತೆ ಅದೇ ರೀತಿ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಮಾಡಿದ್ದು. ಬಟ್ ನಾನು ವೈಟ್ ಕಲರ್ ಬೇಸ್ ಹಾಕ್ಕೊಳ್ದೇನೆ ಡೈರೆಕ್ಟ್ ಮಾಡಿದೆ. ಯಾಕೋ ಓಲ್ಡ್ ಅಲ್ವಾ ಅಂತ ಹೇಳ್ಕೊಂಡು, ಹಾಗಾಗಿ ಮೆಸಪ್ ಆಯಿತು. ಅದಕ್ಕೋಸ್ಕರ ಮತ್ತೆ ಬ್ಲ್ಯಾಕ್ ಕಲರ್ ಔಟ್ಲೈನ್ ಹಾಗೆ ಲೈನ್ಸನ್ನು ಹಾಕಿ ಕವರಪ್ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಈಗಂತೂ ಫೈನಲಿ ಈ ಲುಕ್ಕಲ್ಲಿ ರೆಡಿ ಆಯಿತು. ಹಾಗೆ ಬೋಗೂ ಕೂಡ ಔಟ್ಲೈನನ್ನು ಹಾಕಿ ರೆಡಿ ಮಾಡಿಕೊಂಡೆ. ಔಟ್ಲೈನ್ ಹಾಕ್ಕೊಳ್ಳಿಕ್ಕೆ ನಮ್ಮ ಬ್ರಷ್ಗಳಲ್ಲಿ ವೆರೈಟೀಸ್ ಇರ್ತವೆ. ಅದರಲ್ಲಿ ತುಂಬ ಬಾರಿಕಿರುವಂಥ 0 ಸೈಜ್ ಬ್ರಷನ್ನು ತೊಗೊಬಿಟ್ಟು ಈ ರೀತಿಯಲ್ಲಿ ಹಾಕ್ಕೊಳ್ಬೇಕು. ಓಕೆ, ಈಗ ನಾನು ಪೇಂಟಿಂಗ್ ಮಾಡಿದ್ದನ್ನು ನೋಡಿ ಇಂಪ್ರೆಸ್ ಆಗಿ ನನ್ನ ಮಗಳು ಕೂಡ ಪೇಂಟಿಂಗ್ ಮಾಡಿದ್ಲು. ನೋಡಿ ಅವಳು ಪೇಂಟಿಂಗ್ ಹೇಗಿದೆ ಅಂತಲೂ ಹೇಳಿ. ಓಕೆ, ಆ್ಯಕ್ಚುಲಿ ಸಮ್ಮರ್ ಹಾಲಿಡೇಸನ್ನು ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ತುಂಬ ಇಂಟ್ರೆಸ್ಟಿಂದ ಇನ್ವಾಲ್ವ್ ಆಗ್ತಾ ಇದ್ದಾಳೆ. ಓಕೆ, ಸ್ಮೂತಾಗಿ ಈ ರೀತಿಯಲ್ಲಿ ಸ್ಮೂತಾಗಿ ಸ್ಲೋವಾಗಿ ಮಾಡುವಂಥ ತುಂಬ ಪೇಷನ್ಸ್ ಬೇಕು. ಯಾರಿಗಾದರೂ ಇನ್ನೂ ತುಂಬ ಕೋಪ ಬರುತ್ತೆ, ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ಅಂತ ಹೇಳಿದರೆ ಇಂಥ ಆ್ಯಕ್ಟಿವಿಟೀಸನ್ನು ಮಾಡ್ಕೊಳ್ಳಿ. ಬೇಡ ಅಂದರೂ ನಿಮ್ಮ ಲೈಫಲ್ಲಿ ಪೇಷನ್ಸ್ ಬೆಳೆದ್ಬಿಡುತ್ತೆ. ನೋಡಿ, ಆಗಲೇ ಹೇಳಿದಾಗೆ ನನ್ನ ಮಗಳು ಕೂಡ ಪೇಂಟಿಂಗ್ ಮಾಡ್ತಿದ್ದಾಳೆ ಅಂತ ಹೇಳಿದ್ನಲ್ವಾ, ತುಂಬ ಬ್ಯೂಟಿಫುಲ್ ಆಗಿರುವಂತಹ ಪೇಂಟಿಂಗ್ ಕೂಡ ಮಾಡಿದ್ಲು. ಟ್ರೇಸ್ ಮಾಡಿ ಆನಿಯನನ್ನು ಯೂಸ್ ಮಾಡಿ ಅದಕ್ಕೆ ಪೇಂಟ್ ಹಚ್ಚಿ ಅದನ್ನು ಟ್ರೇಸ್ ಮಾಡಿ ಬ್ಯೂಟಿಫುಲ್ ಆಗಿರುವಂಥ ಪೇಂಟನ್ನು ರೆಡಿ ಮಾಡಿದ್ಲು. ನನ್ನ ಪೇಂಟಿಂಗ್ ಈ ರೀತಿ ಇದೆ, ನನ್ನ ಮಗಳು ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಇಲ್ಲಿ ಬಿಡಿಸ್ತಾ ಇದ್ದಾಳೆ. ನೋಡಿ, ಈಗ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದೆ ಅಂತ ಹೇಳಿದರೆ ಒಂದು ಲೈಕ್ ಕೊಡಿ. ಹಾಗೆ ಮತ್ತೆ ಬೇರೆ ಬೇರೆ ವಿಡಿಯೋಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ, ನಮ್ಮ ಇವತ್ತಿನ ಪೇಂಟಿಂಗ್ ಜರ್ನಿ ಈ ರೀತಿ ಇತ್ತು. ನೋಡಿ, ಇದು ಸಣ್ಣ ಕೆಲಸ ಅಂದ್ಕೊಂಡಿದ್ದೀರಾ? ಈ ನಾನೇನಾದರೂ ವರ್ಕ್ ಕೂತಿದ್ದೀನಿ ಅಂತ ಹೇಳಿದರೆ ಅವಳಿಗೆ ಇನ್ನೊಂದು ವರ್ಕ್ ಅಸೈನ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದರೆ ನಮ್ಮ ಪೇಂಟಿಂಗ್ ಪೂರ ಫ್ಲಾಪ್ ಮಾಡಿಬಿಡ್ತಾಳೆ ನನ್ನ ಮಗಳು. ಅದೇ ತಮಾಷೆ. ಹೇಗೆ ಇರಲಿ, ಅವರು ಇಂಟ್ರೆಸ್ಟಿಂಗಿಂದ ಪಾರ್ಟಿಸಿಪೇಟ್ ಮಾಡಿದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳನ್ನು ಕೀಟ್ಲೆ ಕೊಡೋದು ಅಥವಾ ಜಗಳ ಅಥವಾ TV ಫೋನ್ ನೋಡೋದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ ಇಂಥದ್ದೇ ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟು ಕೂರಿಸ್ಬಿಡಿ. ಆವಾಗ ಬೇಡ ಅಂತ ಹೇಳಿದರೂ ಸಮಾಧಾನದಿಂದ 1 ಗಂಟೆ ಆದರೂ ಕೂತ್ಕೊಳ್ತಾರೆ. ಆ ಟಾಸ್ಕ್ ಕಂಪ್ಲೀಟ್ ಮಾಡಬೇಕಲ್ವಾ? ಅದ್ರ ಸಲುವಾಗಿ ಹೇಗೆ ಇರಲಿ, ನಮ್ಮ ಪೇಂಟಿಂಗ್ ಜರ್ನಿ ಈ ರೀತಿ ಇತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆಯಿತಾ? ನಮ್ಮನ್ನು ಸಪೋರ್ಟ್ ಮಾಡಿ. ಲಾಸ್ಟಾಗಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಸಿ ಯು ಸೂನ್.